ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಆಗೋದಕ್ಕೆ ಒಂದು ಕಡೆಗೆ ಶುರುವಾಗ್ತಾ ಇದ್ರೆ ಇನ್ನೊಂದು ಕಡೆಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ. ಗೃಹಲಕ್ಷ್ಮಿಯರು ಈ ಎಲ್ಲಾ ದಾಖಲೆಗಳು ರೆಡಿ ಇಡಿ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗುವ ಸಾಧ್ಯತೆ ಇರುವಂತದ್ದು. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಇನ್ನು ನೂತನ ಸಚಿವರು ಮತ್ತೊಮ್ಮೆ ಈಗ ಸಂಪುಟದಲ್ಲಿ ಸೇರ್ಪಡೆ ಆಗಿದ್ದಾರೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಮತ್ತೆ 19 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವರೇ ನೋಡಿ, ಕರ್ನಾಟಕದ ನೂತನ 19 ಮಂದಿ ಸಚಿವರು, ನೂತನ ಸಚಿವರು ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಈ ಕಡೆ ಒಂದು ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಫಲಾನುಭವಿಗಳು, ಹೌದು ವೀಕ್ಷಕರೇ, ನೀವು ರೇಷನ್ ಕಾರ್ಡ್ ಹೊಂದಿದ್ರೆ ಅನ್ನಭಾಗ್ಯ ಫಲಾನುಭವಿಗಳು ಅಂದ್ರೆ ನೀವು BPL ಕಾರ್ಡ್ ಹೊಂದಿರಲಿ, APL ಕಾರ್ಡ್, ಅಂತ್ಯೋದಯ ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗಾದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಒಂದು ಮಾಹಿತಿ ತಿಳಿದುಕೊಳ್ಳಿ. ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ರಾಗಿನೂ ಸಿಗುತ್ತಿತ್ತ, ಯಾವೆಲ್ಲ ಆಹಾರ ವಸ್ತುಗಳು ನಿಮಗೆ ಸಿಗಲಿದೆ ಅದನ್ನು ಕೂಡ ನೋಡೋಣ. ಇನ್ನು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಆದ್ರೆ ಯಾವ ಸೇವೆಗಳು ಇರುತ್ತೆ, ಯಾವ ಸೇವೆಗಳು ಇರೋದಿಲ್ಲ, ಬಸ್ಸು, ಶಾಲೆ ಮುಂತಾದವುಗಳ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ನೋಡೋಣ. ಇನ್ನು ವೀಕ್ಷಕರೇ, ಸಾರ್ವಕಾಲಿಕ ಕುಸಿತ ಕಂಡ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು, ಹೌದು ಈಗ ಆಗಸ್ಟ್ ತಿಂಗಳು ಕೂಡ ಪ್ರಾರಂಭವಾಗಿದೆ. ಮತ್ತೆ ಈ ತಿಂಗಳಲ್ಲೂ ಕೂಡ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತಾ, ಇತ್ತ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ಉತ್ತರ ಕೊಡಿ. ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ತುಂಬಾ ಜನ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. 31ನೇ ಕಂತು ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ. ಕೆಲವರು ಮಾತ್ರ 31ನೇ ಕಂತು ಹಣ ಜಮೆ ಆಗಿದೆ ವಿತ್ ಅವರ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಕಮೆಂಟ್ ಕೂಡ ಚೆಕ್ ಮಾಡಬಹುದು. ನೋಡಿ ವೀಕ್ಷಕರೇ, ಇಲ್ಲಿವರೆಗೂ 31 ಕಂತು ಹಣ ಅಂತೂ DBT ಮೂಲಕ ಸರ್ಕಾರದಿಂದ ಟ್ರಾನ್ಸ್ಫರ್ ಆಗಿದೆ. ಆದ್ರೆ ತುಂಬಾ ಜನರಿಗೆ ಹಣ ಬಂದಿಲ್ಲ. ಇದಕ್ಕೆ ಇರುವ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಮೊದಲಿಗೆ ಬಂದು ತಾಂತ್ರಿಕ ಒಂದು ದೋಷಗಳಾಗಿರ್ಬೋದು, ಎರಡನೇದಾಗಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿರಲ್ಲ, ಮೂರನೇದಾಗಿ ಹೇಳ್ಬೇಕಂದ್ರೆ ಇನ್ ಮುಂದೆ ಯಾರಾದ್ರೂ ಬೇರೆಯವರ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರೆ ಅಂದ್ರೆ ನೋಡಿ, ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಈಗ ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಸೊ ಮರುವರ್ಜಿ ಪ್ರಕ್ರಿಯೆಯಲ್ಲಿ ಎಲ್ಲಾ ಕೂಡ ಇದಕ್ಕೆ ನಿಮಗೆ ಕ್ಲಾರಿಫಿಕೇಶನ್ ಸಿಗಲಿದೆ. ನೋಡಿ ವೀಕ್ಷಕರೇ, ತುಂಬಾ ಜನ ತೆರಿಗೆ ಪಾವತಿ ಮಾಡ್ತಾ ಇದ್ರು, GST ರಿಟರ್ನ್ಸ್ ಮಾಡ್ತಿದ್ರು. ಗೃಹಲಕ್ಷ್ಮಿಯರಾಗಿರ್ಲಿ, ಅವರ ಯಜಮಾನರಾಗಿರ್ಲಿ, ಪತಿ ಆಗಿರ್ಲಿ, GST ರಿಟರ್ನ್ಸ್ ಅದೇ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಇನ್ ಮುಂದೆ ಬರೋದಿಲ್ಲ. ಯಾಕಂದ್ರೆ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 4 ಲಕ್ಷ ಗೃಹಲಕ್ಷ್ಮಿ ಹೆಸರನ್ನ ತಡೆ ಹಿಡಿಯಲಾಗಿದೆ. ಅಂದ್ರೆ ಕೆಲವೊಂದು 3,89,000 ಹೆಸರುಗಳನ್ನ ತೆಗೆದು ಕೂಡ ಹಾಕಲಾಗಿದೆ. ಇದರಲ್ಲಿ ಮೃತಪಟ್ಟವರು ಗೃಹಲಕ್ಷ್ಮಿಯರು ಕೂಡ ಇರುವಂತದ್ದು, ಎರಡನೇದಾಗಿ ಅದೇ ತೆರಿಗೆ ಪಾವತಿ ಮಾಡ್ತವರು ಕೂಡ ಇರುವಂತದ್ದು. ಸೊ ಇಲ್ಲಿ ತಾಂತ್ರಿಕ ದೋಷಗಳಿಂದ ಕೆಲವೊಮ್ಮೆ ಅಕೌಂಟ್ಗೆ ಹಣ ಬರೋದಿಲ್ಲ. ವೀಕ್ಷಕರೇ ನೋಡಿ, 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಒಂದು ಯೋಜನೆಯಲ್ಲಿ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಹಣ ಬರಬೇಕು ಅಂದ್ರೆ ಅದು DBT ಮೂಲಕ ಬರುತ್ತೆ. ಸೊ ವೀಕ್ಷಕರೇ, ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿರುತ್ತೆ ಅದರ ಮೇಲೆ ಹಣ ಜಮೆ ಆಗಿರುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಇಂಪಾರ್ಟೆಂಟ್, ತುಂಬಾ ಜನ BPL ಕಾರ್ಡು ರದ್ದಾಗಿದೆ. ಅಂದ್ರೆ ನೋಡಿ, ತೆರಿಗೆ ಪಾವತಿದಾರರ ಒಂದು ಇನ್ಫಾರ್ಮೇಶನ್ ಪ್ರಕಾರ BPL ಕಾರ್ಡ್ ಹೊಂದಿದವರು ಅಂದ್ರೆ ನೀವು ತೆರಿಗೆ ಪಾವತಿ ಮಾಡ್ತಾ ಇರ್ತೀರಾ, GST ರಿಟರ್ನ್ಸ್ ಮಾಡ್ತಿದ್ದೀರಾ, ನಿಮ್ಮ ಹತ್ರ BPL ಕಾರ್ಡ್ ಇರುತ್ತೆ. ಮತ್ತೆ ನೀವು ಆ ಒಂದು BPL ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನ ಇದ್ದು ಮತ್ತು ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಪಡ್ಕೊಂತ ಇರಬಹುದು. ಆದ್ರೆ ನಿಮ್ಮ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ತೆರಿಗೆ ಪಾವತಿದಾರರ ಕಾರಣ ಮತ್ತು GST ರಿಟರ್ನ್ಸ್ ಮಾಡ್ತಾ ಇರೋ ಕಾರಣ ನಿಮ್ದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ನಿಮಗೆ ಬರೋದು ನಿಲ್ಲಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಇನ್ನು 3 ಲಕ್ಷ ಅನರ್ಹ BPL ಕಾರ್ಡ್ಗಳು ಬಂದ್ ಆಗ್ತಿದ್ದಾವೆ. ಇದರಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇದ್ದವರ BPL ಕಾರ್ಡು, ರೇಷನ್ ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಇನ್ನು ಮೂರನೇದು ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ನೋಡಿ, ಈಗಾಗಲೇ 2 ತಿಂಗಳು ಹಣ ವಿಳಂಬವಾಗಿ ಜಮೆ ಆಗಿದೆ. ಕೇವಲ ಇಲ್ಲಿವರೆಗೂ ಹೇಳ್ಬೇಕಂದ್ರೆ ಜುಲೈ ತಿಂಗಳಲ್ಲಿ 31ನೇ ಕಂತು ಹಣ ಬಿಡುಗಡೆ ಆಗಿದೆ. ಇಷ್ಟೊತ್ತಿಗೆ ಸರ್ಕಾರ 34 ಕಂತು ಕೊಟ್ಟಿರ್ಬೇಕಂತೆ. ಅಂದ್ರೆ ಟೋಟಲ್ ಆಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. 3 ವರ್ಷ ಅಂದ್ರೆ 36 ತಿಂಗಳಾಗುತ್ತೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ 31 ಕಂತು ಗೃಹಲಕ್ಷ್ಮಿ ಹಣ ಮಾತ್ರ ಜಮೆ ಮಾಡಿದೆ. ಇನ್ನು 32, 33, 34, 35 ಈ ತರ ಕಂತುಗಳು ಬರ್ತವೆ. ಅವುಗಳು ಇನ್ನೂ ಕೂಡ ಬಾಕಿ ಇದೆ. ಅಂದ್ರೆ ಇನ್ನೂ ಕೂಡ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಇದೆ. ಆದ್ರೆ ಕೊಡಲ್ಲ ಅಂತ ಅಲ್ಲ, ಕೊಡ್ತಾರೆ, ಹಂತ ಹಂತವಾಗಿ ಕೊಡ್ತಾರೆ ಅಂತ ಒಂದು ಅಪ್ಡೇಟ್ ಇಲ್ಲಿ ಇರುವಂತದ್ದು. ಇನ್ನು ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿ 19 ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತದ್ದು. ವೀಕ್ಷಕರೇ, ಹೌದು, ಇದರಲ್ಲಿ ನೀವು ಕೂಡ ಸ್ಕ್ರೀನ್ ಮೇಲೆ ಪೋಸ್ಟರ್ ನೋಡ್ತಿರಬಹುದು. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅಧಿಕೃತವಾಗಿ ಹಾಕಲಾಗಿದೆ. ಈ ಬಾರಿ ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್, ಹಿರಿಯ ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಒಟ್ಟು 19 ಮಂದಿ ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತದ್ದು. ಈ ಮೂಲಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ನೂತನ ಸಚಿವರು ಸೇರ್ಪಡೆಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಲೋಕಭವನದಲ್ಲಿ ನಡೆದಂತ
ಸರಳ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನೂತನ ಸಚಿವರಿಗೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದ್ದಾರೆ. ಬೇಕಾದ್ರೆ ನೀವು ಸ್ಕ್ರೀನ್ ಒಂದು ಫೋಟೋ ಕೂಡ ಈಗಾಗಲೇ ನೋಡಿರಬಹುದು ವೀಕ್ಷಕರೇ. ಆದ್ರೆ ಇಲ್ಲಿ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂತೆ ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಒಂದು ಸಂಕಟವೂ ಕೂಡ ವಿಸ್ತೀರ್ಣ ಅಂತ ಕಾಣ್ತಾ ಇದೆ. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ಸೇರಲು ಹಲವು ಹಿರಿಯ ಶಾಸಕರು ತುದಿಗಾಲಲ್ಲಿ ನಿಂತಿದ್ರು. ಇದರ ಜೊತೆಗೆ ಹೊಸ ಮುಖ ಅಥವಾ ಯುವಕರಿಗೆ ಹೈಕಮಾಂಡ್ ಮಣೆ ಹಾಕೋ ಚಿಂತನೆ ನಡೆಸಿದೆ ಎನ್ನಲಾಗಿತ್ತು. ಹೀಗಾಗಿ ಮೊದಲ ಬಾರಿಗೆ ಗೆದ್ದ ಕೆಲವರು ಮಂತ್ರಿ ಆಗೋ ಕನಸು ಕೂಡ ಕಾಣ್ತಾ ಇದ್ರು. ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಭಾರಿ ನಿರಾಶೆ ಆಗಿದೆ. ಹೀಗಾಗಿ ಕೆಲವರು ಅಸಮಾಧಾನಗೊಂಡಿದ್ದು ರಾಜೀನಾಮೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಅಂತೆ ಕೆಲವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಲಾಗ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಅತ್ತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಿರೇಬಾಗೇವಾಡಿ ಬಳಿ ಪ್ರತಿಭಟನೆ ನಡೆಸಿದ್ದು, ಬೈಲಹೊಂಗಲ ಬೆಳಗಾವಿ ಹೆದ್ದಾರಿ ತಡೆದು ರಸ್ತೆ ಮೇಲೆ ಧರಣಿ ಕುಳಿತು ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡಿರುವಂತದ್ದು ವೀಕ್ಷಕರೇ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈಗ ಹೊಸ ಸಚಿವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಸೇರ್ಪಡೆ ಕೂಡ ಆಗಿದ್ದಾರೆ. ತುಂಬಾ ದಿನಗಳ ನಂತರ ಕ್ಯಾಬಿನೆಟ್ ಈಗ ವಿಸ್ತರಣೆ ಆಗಿರುವಂತದ್ದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಈಗ ಒಂದು ಸಚಿವರಿಗೆ, ನೂತನ ಸಚಿವರಿಗೆ ಯಾವ ಖಾತೆಗಳ ಜವಾಬ್ದಾರಿ ಕೊಡ್ತಾರೆ ಅದು ಮುಂದಿನ ಬರುವ ಒಂದು ಸಭೆಯಲ್ಲಿ ತೀರ್ಮಾನವಾಗುತ್ತೆ. ಸೊ ಅವಾಗ ನಾವು ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇವೆ. ಸೊ ಯಾರೆಲ್ಲ ಯಾವ ಒಂದು ಇಲಾಖೆಗೆ ಒಂದು ಸಚಿವರಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈಗ ಬನ್ನಿ ವೀಕ್ಷಕರೇ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಕರ್ನಾಟಕ ಬಂದ್. ಹೌದು ವೀಕ್ಷಕರೇ, ಕಾವೇರಿ ನೀರು ತಮಿಳುನಾಡಿಗೆ ಹರಿಸಬಾರದು, ಒಂದು ವೇಳೆ ಹರಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯ ಬಂದ್ ಮಾಡೋದಾಗಿ ಘೋಷಣೆ ಮಾಡಲಾಗಿತ್ತು. ಆ ಪ್ರಕಾರ ವಾಟಾಳ್ ನಾಗರಾಜ್ ಅವರು 13ನೇ ತಾರೀಕು, ಇದೇ ಆಗಸ್ಟ್ 13ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದ್ ಎಂಬುವ ಘೋಷಣೆ ಕೂಡ ಈಗಾಗಲೇ ಮೊದಲೇ ಮಾಡಿರುವಂತದ್ದು ವೀಕ್ಷಕರೇ. ಹೀಗಾಗಿ ಈ ಒಂದು ಬಂದ್ಗೆ ಈಗಾಗಲೇ 100ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ. ಸೊ ವೀಕ್ಷಕರೇ, ಏನೆಲ್ಲ ಸೇವೆಗಳು ಬಂದ್ ಆಗುತ್ತೆ, ಯಾವೆಲ್ಲ ಸೇವೆಗಳು ಇರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ಅಖಂಡ ಕರ್ನಾಟಕ ಬಂದ್ಗೆ ತೀರ್ಮಾನ ಮಾಡಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಎಲ್ಲಾ ವ್ಯಾಪಾರ ವಹಿವಾಟುಗಳು ಬಂದ್ ಆಗುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಆಟೋ ಚಾಲಕರ ಸಂಘವು ಕೂಡ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಬಂದ್ಗೆ ಮತ್ತಷ್ಟು ಬೆಂಬಲ ಸಿಕ್ಕಂತಾಗಿದೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಟೋಟಲ್ ಆಗಿ ಕನ್ನಡ ಪರ ಸಂಘಟನೆಗಳು ಮತ್ತು ರೈತರು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ವ್ಯಕ್ತವನ್ನ ಪಡಿಸಿರುವಂತದ್ದು. ಆದ್ರೆ ಸಾರ್ವಜನಿಕರಿಗೆ ಅಗತ್ಯವಾದ ಬೇಕಾಗಿರುವ ಆಸ್ಪತ್ರೆ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಹಾಲು, ತರಕಾರಿ ಇತ್ಯಾದಿಗಳ ಮಾರಾಟ ಇರುತ್ತೆ. ಸರಬರಾಜು ಹೊರತುಪಡಿಸಿ ಉಳಿದೆಲ್ಲ ವ್ಯಾಪಾರ ವಹಿವಾಟು ಬಂದ್ ಆಗಲಿದೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಬಸ್ ಸಂಚಾರ ಮತ್ತು ಶಾಲೆಗಳ ಬಗ್ಗೆ ನೋಡಿ. ಬಸ್ ಸಂಚಾರ, ಶಾಲೆಗಳು ಬಂದ್ ಆಗುತ್ತೆ ಎಂಬುದಕ್ಕೆ ಅಧಿಕೃತ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸೊ ಇಲ್ಲಿ 12ನೇ ತಾರೀಕು 13ನೇ ತಾರೀಕಿನ ಬಂದ್ನ ತೀವ್ರತೆ ನೋಡಿಕೊಂಡು ಇದರ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಳ್ಳಿದ್ದಾರೆ. ಈಗ ನೋಡಿ, ಈ ಒಂದು ಕಾವೇರಿ ಒಂದು ನೀರಿನ ಪ್ರತಿಭಟನೆ ಏನಿದೆ ನೋಡಿ, ಇದು ಮಂಡ್ಯ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಹೆಚ್ಚು ನಡೆಯಲಿದೆ ಅಂತ ಹೇಳಲಾಗಿದೆ. ಸೊ ಅಲ್ಲಿ ಜಿಲ್ಲಾಧಿಕಾರಿಗಳು ಆಯಾ ಒಂದು ಜಿಲ್ಲೆ ವ್ಯಾಪ್ತಿಯಲ್ಲಿ ತಮ್ಮ ಶಾಲೆಗಳಿಗೆ ರಜೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಾರಿಗೆ ಸಂಚಾರ ಒಂದು ವೇಳೆ ಅಡ್ಡಿ ಆದ್ರೆ, ಸಾರಿಗೆ ಸಂಚಾರ ಬಂದ್ ಆತಂದ್ರೆ ಅವಾಗ ಶಾಲೆಗಳಿಗೆ ರಜೆ ಆಗ್ಬಹುದು. ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಸೊ ಇಲ್ಲಿ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಹೆಚ್ಚು ಅಪ್ಡೇಟ್ ಕೊಡಲಿದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಈಗ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಡ್ಯ, ಬೆಳಗಾವಿ, ದಾವಣಗೆರೆ, ಕೋಲಾರ, ತುಮಕೂರು ಸೇರಿ ಎಲ್ಲಾ ಕಡೆ ಹೋಗಿ ಬಂದ್ ಬೆಂಬಲಿಸುವಂತೆ ಅಭಿಯಾನ ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅಖಂಡ ಕರ್ನಾಟಕ 13ನೇ ತಾರೀಕು ಆಗಸ್ಟ್ಗೆ ಬಂದ್ ಆಗೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಲಾಗಿದೆ. ಸೊ ವೀಕ್ಷಕರು, ಇಲ್ಲಿ ಮೂರನೇದು, ನಾಲ್ಕನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ BPL ಕಾರ್ಡ್ ಇದ್ದವರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ, ಹೌದು, ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಕ್ಕಿ ಮತ್ತು ರಾಗಿ ಸದ್ಯಕ್ಕೆ ವಿತರಣೆ ಮಾಡ್ತಿದ್ದಾರೆ. ನೋಡಿ, ಒಟ್ಟು ಇಲ್ಲಿ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು, 5 ಕೆಜಿ ಅಕ್ಕಿ ರಾಜ್ಯ ಸರ್ಕಾರದ್ದು ಇದೆ. ಟೋಟಲ್ 10 ಕೆಜಿ ಅಕ್ಕಿ ವಿತರಣೆ BPL ಕಾರ್ಡ್ ಇದ್ದವರಿಗೆ ಮಾಡಬೇಕು. ಆದ್ರೆ ನೋಡಿ, ಈಗ ಅಕ್ಕಿ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂತೆ ಕೆಲವರು ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ. ಹೀಗಾಗಿ ಕೇಂದ್ರ ಸರ್ಕಾರ 3 ಕೆಜಿ ರಾಗಿ ಮತ್ತು 2 ಕೆಜಿ ಅಕ್ಕಿ ವಿತರಣೆ ಮಾಡಲು ನಿರ್ಧಾರ ಮಾಡಿದೆ. ಸೊ ಈ ಒಂದು ತಿಂಗಳು ಕೂಡ ನಿಮಗೆ 3 ಕೆಜಿ ರಾಗಿ, 2 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ವಿತರಣೆ ಮಾಡುತ್ತೆ. ನಮ್ಮ ಕರ್ನಾಟಕ ಸರ್ಕಾರದ BPL ಕಾರ್ಡ್ ಹೊಂದಿದವರಿಗೆ ಅವರಿಗೆ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತೆ. ಅಂದ್ರೆ BPL ಕಾರ್ಡ್ ಇದ್ದವರಿಗೆ ಟೋಟಲ್ ಆಗಿ ಇಲ್ಲಿ 7 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿ ಈಗ ವಿತರಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಮುಂದಿನ ಬರೋ ದಿನ ಏನಿದೆ ನೋಡಿ, ಕರ್ನಾಟಕ ಸರ್ಕಾರದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಬಡವರ ಆರೋಗ್ಯಕರ ಜೀವನಕ್ಕೆ ಪೌಷ್ಟಿಕ ಆಹಾರದ ಕಿಟ್ ಅಂತ ಹೇಳಲಾಗಿದೆ ವೀಕ್ಷಕರೇ. ಇದರಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳ ಜೊತೆಗೆ ಅಕ್ಕಿ ಮತ್ತು ರಾಗಿ ಕೂಡ ನಿಮಗೆ ಕೇಂದ್ರದಿಂದ ವಿತರಣೆ ಮಾಡಲಾಗುತ್ತೆ. ಟೋಟಲ್ ಆಗಿ 6 ಆಹಾರ ಸಾಮಗ್ರಿಗಳು BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು. ಸೊ ಇದು ಕೂಡ ಒಂದು ದೊಡ್ಡ ಭರ್ಜರಿ ಸಿಹಿ ಸುದ್ದಿ. ಇಲ್ಲಿ ಮೂರನೇದ್ದು APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ
ಅಕ್ಕಿ ಕೊಡುವ ಯೋಜನೆ ಇದೆ ಅಂತೆ. ಹೌದು, ಈಗ ಯಾವ ತರ BPL ಅಂತ್ಯೋದಯ ಕಾರ್ಡ್ದವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ, ಇಂದಿರಾ ಕಿಟ್ ಕೂಡ ಮುಂದಿನ 2 ತಿಂಗಳಲ್ಲಿ ಅಂದ್ರೆ ನವೆಂಬರ್ ತಿಂಗಳ ಒಳಗೆ ಇಂದಿರಾ ಕಿಟ್ ಕೂಡ BPL ಕಾರ್ಡ್ದವರಿಗೆ ಅಂತ್ಯೋದಯ ಕಾರ್ಡ್ದವರಿಗೆ ಸಿಗಲಿದೆ, ಕೈಗೆ ಸಿಗಲಿದೆ. ಅಂದ್ರೆ ಯೋಜನೆ ಅಧಿಕೃತವಾಗಿ ಪ್ರಾರಂಭವಾಗಲಿದೆ. ಈಗ ಟೆಂಡರ್ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿ ಬಂದಿದೆ. ಈ ಪ್ರಕಾರ APL ಕಾರ್ಡ್ದವರಿಗೂ ಕೂಡ ಸರ್ಕಾರ ಅಕ್ಕಿ ಕೊಡುವ ಒಂದು ನಿರ್ಧಾರ ಮಾಡಲಿದಂತೆ. ಇದಕ್ಕೋಸ್ಕರ APL ಕಾರ್ಡಿದ್ದವರು ಹೆಚ್ಚು ಪ್ರಮಾಣದಲ್ಲಿ ಮನವಿ ಮಾಡಬೇಕಂತೆ. ಸೊ ಇಲ್ಲಿ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ APL ಕಾರ್ಡಿದ್ದವರಿಗೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರ ರೆಡಿ ಇದೆ. 4ನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಪಡಿತರ ವಿತರಣೆಯಲ್ಲಿ ಯಾವುದೇ ಕಾರಣಕ್ಕೂ ಜನರಿಗೆ ಮೋಸವಾಗಬಾರದು. ಹೀಗಾಗಿ ಎಲ್ಲಾ ಒಂದು ಟ್ರ್ಯಾಕ್ಟರ್ಗಳಿಗಾಗಿರ್ಬೋದು ಮತ್ತು ದಾಸ್ತಾನು ಮಾಡುವ ಗೂಡ್ಸ್ ವೆಹಿಕಲ್ ಗಳಿಗೆ ಒಂದು GPS ಟ್ರ್ಯಾಕರ್ ಆಗಿರ್ಬೋದು ಮತ್ತು ಗೋದಾಮುಗಳಲ್ಲಿ CCTV ಅಳವಡಿಕೆಗೂ ಕೂಡ ತೀರ್ಮಾನ ಮಾಡಲಾಗಿದೆ ಅಂತೆ. ಈಗ ಬನ್ನಿ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆ ಮಾತಾಡೋಣ. ನೋಡಿ, ಕರ್ನಾಟಕ ರಾಜ್ಯದಂತ ಮತ್ತು ಭಾರತ ದೇಶಾದ್ಯಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ದಿಢೀರಂತ ಕುಸಿತ ಕಂಡಿದೆ. ಹೌದು, ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕುಸಿತದತ್ತ. ಅಂದ್ರೆ ಈಗ 1 kgಗೆ 2,16,000 ರೂಪಾಯಿ ಅಂತ MCX ಅಲ್ಲಿ ಆನ್ಲೈನ್ ನಲ್ಲಿ ಬೆಲೆ ಆಗಿದೆ. ಅಂದ್ರೆ ಆನ್ಲೈನ್ ಮಾರ್ಕೆಟ್ ಬೇರೆ ಇರುತ್ತೆ, ಆಫ್ಲೈನ್ ಮಾರ್ಕೆಟ್ ಬೇರೆ ಇರುತ್ತೆ. ಈಗ ಆನ್ಲೈನ್ ನಲ್ಲಿ ಬೆಳ್ಳಿ ಸಾರ್ವಕಾಲಿಕ ಕುಸಿತ ಮಟ್ಟಕ್ಕೆ ಬಂದಿದೆ. 2,16,000 2,17,000 ರೂಪಾಯಿ ಅಂತ ಬೆಳ್ಳಿ ಈಗ ಟ್ರೇಡ್ ಆಗ್ತಾ ಇರುವಂತದ್ದು. ಮಾರ್ಕೆಟ್ ಅಲ್ಲಿ 2,35,000 ರೂಪಾಯಿಂದ 2,30,000 ರೂಪಾಯಿಗೆ 1 kg ಬೆಳ್ಳಿ ಕೂಡ ಮಾರಾಟವಾಗ್ತಾ ಇದೆ. ಆದ್ರೆ ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ಅದೇ ಪ್ರಕಾರ ಬಂಗಾರವು ಕೂಡ ಮತ್ತೆ 1,43,000 ರೂಪಾಯಿ ಅಂತ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮಾರ್ಕೆಟ್ ಅಲ್ಲಿ 1,44,000 ರೂಪಾಯಿಗೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಮಾರಾಟವಾಗ್ತಾ ಇದೆ. ಹೋದ 2 ತಿಂಗಳ ಹಿಂದೆ 1,60,000 ರೂಪಾಯಿ ಇತ್ತು 10 ಗ್ರಾಮ್ ಬಂಗಾರದ ಬೆಲೆ. ಇವತ್ತು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,44,000 ರೂಪಾಯಿ ಆಗಿದೆ. 2 ತಿಂಗಳಲ್ಲಿ 14,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದ್ರೆ ಬೆಳ್ಳಿ ಬೆಲೆ 2 ತಿಂಗಳಲ್ಲಿ ಬರೋಬ್ಬರಿ 60,000 ರೂಪಾಯಿ ಇಳಿಕೆ ಆಗಿದೆ. 2,70,000 2,60,000 ರೂಪಾಯಿದದ್ದು ಈಗ 2,30,000 ರೂಪಾಯಿ ತನಕ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಸಿಗ್ತಾ ಇದೆ. ವೀಕ್ಷಕರೇ, ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಬಂಗಾರ ಸಿಗುತ್ತೆ. ಸೊ ನೀವು ಬಂಗಾರದಲ್ಲಿ ಹೂಡಿಕೆ ಈಗ ಮಾಡಬೇಕಾ ಬೇಡವಾ ಅಂದ್ರೆ ನೋಡಿ, ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ನೀವು ಖರೀದಿ ಮಾಡಬಹುದು. ಯಾಕಂದ್ರೆ ಮುಂದಿನ ಬರೋ ದಿನ ಮತ್ತೆ ಬೆಲೆ ಏರಿಕೆ ಆದ್ರೂ ಕೂಡ ಆಗಬಹುದು. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಒಂದು ವೇಳೆ ಯುದ್ಧ ನಿಂತು ಅಂದ್ರೆ, ಕಚ್ಚಾ ತೈಲ ಬೆಲೆ ಇಳಿಕೆ ಆಯಿತು ಅಂದ್ರೆ, ಡಾಲರ್ ಮತ್ತೆ ವೀಕ್ ಆಯಿತು ಅಂದ್ರೆ ಇಲ್ಲಿ ಮತ್ತೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು.